ಸಹೋದರ ಸಹೋದರಿಯರೇ, ಸೇಲಾ ಟೈಮ್ಸ್ ಮುಖಾಂತರ ತಿರುಗಿ ಧ್ಯಾನ ಭಾಗಕ್ಕೆ ನಾವು ಸೇರಿದ್ದೇವೆ. ತಮ್ಮೆಲ್ಲರಿಗೂ ನಾನು ಋಣಿ. ದೇವರ ಹೆಸರಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ ಆತನ ವಾಕ್ಯವನ್ನು ಓದಲಿಕ್ಕೆ, ಕೇಳಲಿಕ್ಕೆ ಹಾಗೂ ಅದರ ಬಗ್ಗೆ ಧ್ಯಾನ ಮಾಡಲಿಕ್ಕಾಗಿ. ಒಂದು ಚಿಕ್ಕ ಕಥೆ. ಪೋಷಕರು, ಅಪ್ಪ ಅಮ್ಮ ತಮ್ಮ ಇಬ್ಬರು ತುಂಟ ಹುಡುಗರಿಂದ ಬಹಳ ಬೇಸತ್ತಿದ್ದರು. ಏನು ಮಾಡಿದರೂ ಓದ್ತಾ ಇಲ್ಲ, ಬಹಳ ತುಂಟರಾಗಿದ್ದಾರೆ, ಓಕೆ ಅವರನ್ನು ಹಾಸ್ಟೆಲ್ನಲ್ಲಿ ಸೇರಿಸಿ ಬಿಡೋಣ ಎಂದು ಅವರನ್ನು ತೆಗೆದುಕೊಂಡು ಹೋಗಿ ಒಂದು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾರೆ. ಭಯಭೀತರಾದ ಇಬ್ಬರು ಮಕ್ಕಳು ಆ ಹಾಸ್ಟೆಲ್ ಅದರೊಳಕ್ಕೆ ವಸತಿ ನಿಲಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಕ್ಯಾಥಲಿಕ್ ಪಂಗಡದವರು ನಡೆಸಿದ ಆ ಹಾಸ್ಟೆಲ್. ಅವರು ಬಂದ ಕೂಡಲೇ ಅವರು ಒಂದು ಆಕೃತಿಯನ್ನು, ಶಿಲುಬೆಯ ಆಕೃತಿಯನ್ನು ನೋಡುತ್ತಾರೆ. ಅಲ್ಲಿ ಒಂದು ಶರೀರವನ್ನು ಜಡಿದಿದ್ದಾರೆ, ರಕ್ತ ಸಿಕ್ತ ದೇಹ. ಇದನ್ನೆಲ್ಲ ನೋಡಿದ ಕೂಡಲೇ ಆ ತುಂಟ ಮಕ್ಕಳು ತಮ್ಮಲ್ಲಿ ತಾವೇ ಪಿಸುಗುಟ್ತಾ ಮಾತನಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಇದೇನಪ್ಪ? ಇನ್ನೊಬ್ಬ ಹುಡುಗ ಹೇಳ್ತಾನೆ, ಇದು ಭಯಾನಕ. ಹೌದು, ಬಹುಶಃ ಈ ಸ್ಥಳದಲ್ಲಿ, ಈ ಶಾಲೆಯಲ್ಲಿ ಚೆನ್ನಾಗಿ ಓದದೇ ಇದ್ದರೆ ಹೀಗೆ ಮಾಡಿಬಿಡ್ತಾರೇನೋ ಎಂದು ಹೇಳಿದನಂತೆ. ಹೌದು, ಆ ಅನಿಸಿಕೆಯನ್ನು ಅಪ್ಪ ತಿದ್ದಲು ಬಯಸಲಿಲ್ಲ. ಆದರೆ ಶಿಲುಬೆ ಒಂದು ಪ್ರೀತಿಯ ಕಥೆ. ಸತ್ಯವೇದದಲ್ಲಿ ಒಂದು ಮಮತೆಯ, ಪ್ರೀತಿಯ, ಪ್ರೇಮದ ಕಥೆಯನ್ನು ವಿವರವಾಗಿ ಹೇಳಿದ್ದಾರೆ. ದೇವರು ಪ್ರೀತಿಸಿದ ಬಗ್ಗೆ. ಯೋಹಾನ 17ನೇ ಅಧ್ಯಾಯ 23ನೇ ವಚನ. ಯೋಹಾನ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಪ್ರಾರ್ಥನೆ ಕರ್ತನ ಪ್ರಾರ್ಥನೆ ಅಲ್ಲವೇ? ಅದನ್ನು ಯೋಹಾನು ಬರೆದಿದ್ದಾನೆ. ಜಾನ್ ಆತನು ಬರೆದಿದ್ದಾನೆ. ಅದನ್ನು ನಮಗಾಗಿ ವಿವರಿಸಿದ್ದಾನೆ. 23ನೇ ವಾಕ್ಯ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀಯೆಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಇದು ಕರ್ತನ ಪ್ರಾರ್ಥನೆ. ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ. ಹೌದೇ? ಅದು ನಿಜವೇ? ಎಷ್ಟೋ ಬಾರಿ ಈ ಭಾಗವನ್ನು ನಾನು ಓದಿದ್ದು, ಪಠಿಸಿದ್ದು. ಆದರೆ ಈ ವಾಕ್ಯ ವೃಂದ, ಅದರ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ. ಆ ಹೇಳಿಕೆ, ಆ ಸತ್ಯದ ತೂಕ ನನಗೆ ಇತ್ತೀಚೆಗೆ ಗೊತ್ತಾಯಿತು ಓದಿದಾಗ. 3 ವ್ಯಕ್ತಿಗಳು, ಒಂದೇ ದೇವರು. ದೇವರ ತ್ರಿಕೋನ ಸ್ವಭಾವ ನಮ್ಮಲ್ಲಿ ಯಾವಾಗಲೂ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು, ಈ ಭೂಮಿಯಲ್ಲಿರುವಾಗ, ಈ ಲೋಕದಲ್ಲಿರುವಾಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂಥ ತಾಕತ್ತು, ಶಕ್ತಿ, ಜ್ಞಾನಶಕ್ತಿ ನಮ್ಮಲ್ಲಿ ಇಲ್ಲ. ಗ್ರೀಕ್ ಪದ ನೀನು ನನ್ನನ್ನು ಪ್ರೀತಿಸಿದಂತೆ, ಅಗಾಪೆ ಎಂಬ ಮೂಲ ಪದದಿಂದ ಬಂದ ಆ ಶಬ್ದ. ನೀನು ಅವರನ್ನು ಸಹಿಸಿಕೊಳ್ತಾ ಇದ್ದಿ, ಅವರ ಮೇಲೆ ಕರುಣೆ ಇಟ್ಟಿದ್ದಿ, ಅವರನ್ನು ನಿಜವಾಗಿ ಇಷ್ಟಪಟ್ಟಿದ್ದಿ ಎಂದೆಲ್ಲ ಹೇಳಿದರೆ ಪರವಾಗಿರಲಿಲ್ಲ. ಆದರೆ ನೀನು ನನ್ನನ್ನು ಪ್ರೀತಿಸಿದಷ್ಟೇ ಅವರನ್ನು ಪ್ರೀತಿಸುತ್ತಿದ್ದಿ. ಅಪ್ಪ, ಎಂಥ ಅರ್ಥಗರ್ಭಿತವಾದ ವಾಕ್ಯ ಅಲ್ಲವೇ? ನೋಡಿ, ಬೈಬಲ್ನಲ್ಲಿ ಅತ್ಯಂತ ಅನ್ಯೋನ್ಯತೆಯ, ಪ್ರೀತಿಯ ಉದಾಹರಣೆಗಳಿವೆ. ಆದಮ್ ಮತ್ತು ಹವ್ವ, ಆಡಮ್ ಆ್ಯಂಡ್ ಈವ್, ಅವರು ಪ್ರೀತಿ ಮತ್ತು ಸಹಭಾಗಿತ್ವವನ್ನು ಪಡೆದವರು. ಸಂಜೆಯ ತಂಪಿನಲ್ಲಿ ದೇವರೊಟ್ಟಿಗೆ ನಡೆದಾಡ್ತಾ ಇದ್ದರಂತೆ ಮತ್ತು ಆತನೊಟ್ಟಿಗೆ ಸಂಭಾಷಿಸ್ತಾ ಇದ್ದರಂತೆ. ನಂಬಿಕೆಯ ಪಿತಾಮಹನಾದ ಏಬ್ರಹಾಂ, ಆತನು ಏನು ಮಾಡಿದ್ದು? ದೇವರ ಸ್ನೇಹಿತ
ಎಂಬ ಪದವಿಯನ್ನು ಪಡೆದುಕೊಂಡ. ಎಂಥ ಸವಲತ್ತು! ಈನೋಕ್ ಏನು ಮಾಡಿದ? ದೇವರೊಂದಿಗೆ ನಡೆದ. 65 ವಯಸ್ಸಿನ ನಂತರ ದೇವರೊಂದಿಗೆ ನಡೆಯಲು ಆರಂಭಿಸಿದ 300 ವರ್ಷಗಳವರೆಗೆ. ಅದು ಖಂಡಿತವಾಗಿ ಒಂದು ಪ್ರೇಮ ಸಂಬಂಧವಾಗಿತ್ತು ಅಲ್ಲವೇ? ಇನ್ನೂ ನೋಡ್ತೇವೆ, ದಾವೀದ ಎಷ್ಟೋ ತಪ್ಪುಗಳನ್ನು ಮಾಡಿದವನು, ಆದರೆ ದೇವರೊಟ್ಟಿಗೆ ಅತ್ಯಂತ ಸ್ವಂತ ಹೃದಯಕ್ಕೆ ತಕ್ಕಂತೆ, ಸ್ವಂತ ಹೃದಯವನ್ನು ಹಿಂಬಾಲಿಸುವಂಥ ಮನುಷ್ಯ ಎಂದು ಕರೆಯಲ್ಪಟ್ಟ. ಎಂಥ ಬಾಂಧವ್ಯ ಸಂಬಂಧ, ಪ್ರೇಮ ಸಂಬಂಧ ನೋಡಿ. ದಾವೀದನು ಎಷ್ಟು ವೈಫಲ್ಯಗಳಿದ್ದರೂ ಆಳವಾಗಿ ಪ್ರೀತಿಸಲ್ಪಟ್ಟವನು. ದಾವೀದನು ಸ್ವಂತ ಕುರುಬನನ್ನು ಅನುಸರಿಸಿದಂತೆ ದೇವರ ಹೃದಯವನ್ನು ಅನುಸರಿಸಿದ. ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿಸಲ್ಪಟ್ಟ ಈ 3 ಉದಾಹರಣೆಗಳನ್ನು ನೋಡೋಣ. ಹೌದು, ನಾವೆಲ್ಲರೂ ಪ್ರೀತಿಸಲ್ಪಟ್ಟವರು. ಈ ಉದಾಹರಣೆಗಳನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ವ್ಯತ್ಯಾಸ ಬರಲಿದೆ. ಮೊಟ್ಟ ಮೊದಲನೆಯದಾಗಿ ಲಾಜರಸ್. ಯೋಹಾನ 11ನೇ ಅಧ್ಯಾಯ 3ನೇ ವಾಕ್ಯ. ಏನಾಯಿತು? ಯೇಸುಸ್ವಾಮಿ ಗಲಿಲಾಯ ಪ್ರಾಂತ್ಯದಲ್ಲಿ, ಉತ್ತರ ಭಾಗದಲ್ಲಿ, ಇಸ್ರೇಲ್ ದೇಶದ ಉತ್ತರ ಭಾಗದಲ್ಲಿದ್ದಾನೆ. ಆಗ ಆತನಿಗೊಂದು ಟೆಲಿಗ್ರಾಮ್ ಬಂತ್ರಿ. ಟೆಲಿಗ್ರಾಮ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಈಗ ವಾಟ್ಸಾಪ್ ಮೆಸೇಜ್ ಬಂತು ಎಂದು ಹೇಳೋಣ. ಅದು ನಿಜ ಅಲ್ಲ, ಯಾರನ್ನು ಕಳಿಸಿದ್ದು ಅಕ್ಕಂದಿರು ಮೇರಿ, ಮರಿಯಳು ಮತ್ತು ಮಾರ್ಥ. ಇವರಿಬ್ಬರು ಯಾರನ್ನೋ ಕಳಿಸಿರಬೇಕು. ಏನು ಹೇಳಿದ್ದು? ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಎಂಥ ಹೇಳಿಕೆ! 3ನೇ ವಾಕ್ಯ 11ನೇ ಅಧ್ಯಾಯ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಇವರು ಬರ್ತಾರೆ, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಅದು ಯಾರು ಎಂದು ಯಾರೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಎಲ್ರಿಗೂ ಗೊತ್ತಿತ್ತು, ಯೇಸು ಸ್ವಾಮಿ ಗೊತ್ತಿತ್ತು. ಅದು ಲಾಜರ್ನ ಬಗ್ಗೆ, ಲಾಜರಸ್. ಮತ್ತು ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಬರುತ್ತಾನೆ. ಬಂದಾಗ ಅವರು ಹೇಳ್ತಾರೆ, ಅಯ್ಯೋ ಸ್ವಾಮಿ, ನೀನು ಮುಂಚೆ ಸಮಯಕ್ಕೆ ತಕ್ಕಂತೆ ನೀನು ಬಂದಿದ್ದರೆ ಅವನು ಸಾಯ್ತಾ ಇರಲಿಲ್ಲ. ಈಗ 4 ದಿನಗಳಾದವು ಆತನು ಸತ್ತ ಮೇಲೆ. 35ನೇ ವಾಕ್ಯ. ಯೇಸು ಕಣ್ಣೀರು ಬಿಟ್ಟನು. ಆಗ ಯಹೂದ್ಯರು ಅವರನ್ನು ನೋಡ್ತಾ ಇದ್ದವರು, ಜನರೆಲ್ಲರೂ ಏನು ಹೇಳ್ತಾರೆ? ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು. 36ನೇ ವಾಕ್ಯ. ಮಮತೆ, ಪ್ರೀತಿ, ಕಣ್ಣೀರು, ಪ್ರಿಯ ಮಿತ್ರ. ಅದರ ನಂತರ ಏನಾಯಿತು ನಮಗೆಲ್ರಿಗೂ ಗೊತ್ತುಂಟು. ಇದೊಂದು ಪ್ರೇಮ ಕಥೆ. ತುಂಬ ಪ್ರೀತಿಸಲ್ಪಟ್ಟ ವ್ಯಕ್ತಿ ಲಾಜರಸ್. ಯಾಕೆ? ಸಾಧಾರಣ ಕುಟುಂಬದಲ್ಲಿದ್ದವರು, ಮಾರ್ಥಳು, ಮರಿಯಳು, ಲಾಜರನು. ಅವರು ಯೆರೂಸಲೇಮ್ ನಗರದಲ್ಲಿರಲಿಲ್ಲ, ನಗರದ ಹೊರಗೆ. ನಗರದಲ್ಲಿ ಶ್ರೀಮಂತರಿದ್ದರು, ವಿದ್ವಾಂಸರಿದ್ದರು, ಬಹಳ ಅಧ್ಯಯನ ಮಾಡಿದವರಿದ್ದರು. ಆದರೆ ಇಲ್ಲಿ ಸಾಮಾನ್ಯ ಒಂದು ಕುಟುಂಬ. ಯೇಸು ಸ್ವಾಮಿ ಆತನ ಶಿಷ್ಯ ವೃಂದದೊಡನೆ ಬಂದಾಗ ಈ ಕುಟುಂಬ ತಮ್ಮ ಬಾಗಿಲನ್ನು ತೆರೆದರು ಅಲ್ಲವೇ? ಬನ್ನಿ ಸ್ವಾಮಿ, ಒಳಗೆ ಬನ್ನಿ ಸ್ವಾಮಿ ಎಂದು ಬೇಡಿಕೊಂಡರು. ಆತನು ಬಂದಾಗ ಆತನು ಒಬ್ಬನೇ ಬಂದದ್ದಲ್ಲ, 12 ಶಿಷ್ಯರು. ಚೆನ್ನಾಗಿ ಊಟ ಮಾಡ್ತಾ ಇದ್ರೋ ಏನೋ. ಕೆಲವು ಮಹಿಳೆಯರು ಯೇಸು ಸ್ವಾಮಿಯ ಜೊತೆಗೆ ಇದ್ದರು. ಆದ್ದರಿಂದ ಬಹಳ ಕೆಲಸ. ಆತನು ಬಂದಾಗ ಮಾರ್ಥಳು ಚೆನ್ನಾಗಿ ದುಡಿಯುವವಳು, ಮರಿಯಳು ಚೆನ್ನಾಗಿ ಕೆಲಸ ಮಾಡಿರಬೇಕು. ಆದರೆ ಮರಿಯಳಿಗೆ ಇನ್ನೊಂದು ಸ್ವಭಾವ ಇತ್ತು. ಯೇಸು ಸ್ವಾಮಿ ಹೇಳುವುದನ್ನೆಲ್ಲ ಕೂಲಂಕಷವಾಗಿ ಕೇಳಿ ಅದನ್ನು ಆಕೆ ಆಳವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದವಳು. ಪ್ರತಿಯೊಂದು ವಾಕ್ಯವನ್ನು, ಪದವನ್ನು ಸ್ವೀಕರಿಸುವಂಥವಳು. ನೋಡಿ, ಲಾಜರನು ಕೂಡ ಹೆಚ್ಚಿನ ಪ್ರೀತಿಯನ್ನು ಪಡೆದುಕೊಂಡಿದ್ದನು.
ನಂತರ ಏನಾಯಿತು? ಅನಾರೋಗ್ಯ ಬಂತು. ಲಾಜರ್ನೇ ಯಾಕೆ ನಿನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ರು ಎಂದು ಕೇಳೋದಾದರೆ ಆತನು ಹೇಳುವನೇ, ಓ ನನ್ನ ಹತ್ತಿರ ಅಸಾಧಾರಣ ಪ್ರತಿಭೆ ಇತ್ತು, ಆದ್ದರಿಂದ ಯೇಸು ಸ್ವಾಮಿ ನನ್ನನ್ನು ಮೆಚ್ಚಿದ್ದ ಎಂದು ಹೇಳಿದನೆ? ಇಲ್ಲ, ಖಂಡಿತವಾಗಿ ಅದು ನಿಜ ಅಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದಿರಬಹುದು. ಆತನು ಅಕಾಲಿಕವಾಗಿ ಸತ್ತು ಹೋದನು. ಆದರೆ ಯೇಸು ಸ್ವಾಮಿ ಅತ್ಯಂತ ಅಮೋಘವಾದ ಒಂದು ಪವಾಡವನ್ನು ಆತನ ಜೀವನದಲ್ಲಿ ನಡೆಸಿದ. ಪ್ರಬಲ ಸಾಕ್ಷಿಯಾಗಿ ಅವನನ್ನು ಮಾರ್ಪಟ್ಟಿಸಿದ ಅಲ್ಲವೇ? 12ನೇ ಅಧ್ಯಾಯದಲ್ಲಿ ಯಹೂದಿ ಜನಾಂಗದ ಧಾರ್ಮಿಕ ವ್ಯಕ್ತಿಗಳು ಏನು ಹೇಳ್ತಾರೆ? ಅಯ್ಯಯ್ಯೋ, ಯೇಸು ಸ್ವಾಮಿಯನ್ನು ಮಾತ್ರ ಕೊಂದರೆ ಸಾಲದು, ಇವನನ್ನು ಮುಗಿಸ್ಬಿಡ್ಬೇಕು, ಲಾಜರ್ನನ್ನು ಮುಗಿಸ್ಬಿಡ್ಬೇಕು. ಯಾಕೆ? ಈತನು ಪ್ರಬಲ ಸಾಕ್ಷಿ, ಅವನನ್ನು ನೋಡಲಿಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ. ಅವನ ಜೀವನದಲ್ಲಿ ಅವನು ಪ್ರೀತಿಯನ್ನು ಅನುಭವಿಸಿದ ಹಾಗೂ ಅತ್ಯಂತ ಅಮೋಘವಾದ ಪವಾಡ ಅಲ್ಲಿ ಅವನ ಜೀವನದಲ್ಲಿ ನಡೆಯಿತು. ಹೆಚ್ಚಿನ ಪ್ರೀತಿಯನ್ನು ಪಡೆದವನು, ಪ್ರಬಲ ಸಾಕ್ಷಿಯಾದವನು, ಮರಣದಿಂದ ಬಿಡುಗಡೆ ದೇವರು ಯೇಸು ಸ್ವಾಮಿ ಆತನು ಅಲ್ಲಿ ಸಾಕ್ಷೀಕರಿಸಿದ. ಎಲ್ಲರೂ ನೋಡಿದರು. ಜೀವನದ ಮೇಲೆ ಮರಣದ ಮೇಲೆ ಆತನಿಗಿರುವ ಅಧಿಕಾರವನ್ನು ಎಲ್ಲರೂ ಪ್ರತ್ಯಕ್ಷವಾಗಿ ನೋಡಿದರು. ನೋಡಿ ಪ್ರಿಯರೇ, ನೀವು ಬಹು ಪ್ರೀತಿಯ, ಬಹು ಪ್ರೇಮದ, ಆಳವಾದ ಮಮತೆಯನ್ನು ಸ್ವೀಕರಿಸಲು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾಕೆ ಸ್ವಾಮಿ? ಯಾಕೆ ಇಷ್ಟು ಪ್ರೀತಿ ನಮ್ಮ ಮೇಲೆ, ಇಷ್ಟು ಮಮತೆ? ನಮ್ಮನ್ನು ಸಹಿಸಿಕೊಂಡ್ರೆ ಸಾಕು. ಆದರೆ ಇಲ್ಲ, ಅಷ್ಟು ಪ್ರೀತಿ. ಹೌದೇ? ಅದು ನಿಜವೇ? ಯೇಸು ಸ್ವಾಮಿಯನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಹೃದಯಕ್ಕೆ ಸ್ವಾಗತಿಸಿ. ಆತನ ಪ್ರೀತಿಯನ್ನು ನೀವು ಅರ್ಹರಲ್ಲದೆ ಇದ್ದರೂ ಆತನ ಪ್ರೀತಿಯನ್ನು ಅನುಭವಿಸುವಂಥ ಆ ಭಾಗ್ಯ ನನಗಿದೆ, ನಿಮಗಿದೆ. ಎರಡನೇ ಉದಾಹರಣೆ ಅದು ಯೋಹಾನ, ಜಾನ್ ದ ಡಿಸೈಪಲ್. ತನ್ನನ್ನು ತಾನೇ ಈ ಯೋಹಾನ ಹೇಳಿಕೊಳ್ತಾ ಇದ್ದಾನೆ. ಏನು ಅಂತ ಕರೀತಾನೆ ಗೊತ್ತಾ? ನಾನು ಪ್ರೀತಿಯ ಶಿಷ್ಯ, ಇಂತಿ ನಿಮ್ಮ ಪ್ರೀತಿಯ ಶಿಷ್ಯ. ಅದ್ಭುತ ಪ್ರೀತಿಯಲ್ಲಿ ಮಿನುಗುವ ಒಬ್ಬ ವ್ಯಕ್ತಿ, ಹೊಳೆಯುವ ಉದಾಹರಣೆ ಶಿಷ್ಯ ಯೋಹಾನ. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಈ ವಾಕ್ಯ ಎಲ್ಲಿದೆ ಗೊತ್ತಾ? ಯೋಹಾನ 13ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಯೋಹಾನ 13:23. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಯೋಹಾನ್ನೇ ಬರೀತಾ ಇದ್ದಾನೆ, ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ. ಮಿಸ್ಟರ್ ಜಾನ್, ಯೋಹಾನ ಎಂದು ಹೇಳಿಲ್ಲ, ತನ್ನ ಹೆಸರನ್ನೇ ಉಪಯೋಗಿಸಿಲ್ಲ. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬ ತನ್ನ ಬಗ್ಗೆ ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಯ ಮಮತೆಯ ಬಗ್ಗೆ ಆತನಿಗಿದೆ ಅಷ್ಟು ಪ್ರಬಲವಾದ ನಂಬಿಕೆ. ಯೇಸುವಿನ ಎದೆಗೆ ಬಳಸಲಾದ ಪದ ಕಾಲ್ಪೋಸ್, ಅದು ಆತನ ಪಕ್ಕ ಎದೆ. ಕೊನೆಯ ಭೋಜನದಲ್ಲಿ ಅಲ್ಲಿ ಒರಗಿಕೊಂಡು ಅನ್ಯೋನ್ಯತೆಯನ್ನು ಅನುಭವಿಸುವಂಥ ಭಾಗ್ಯವನ್ನು ಪಡೆದವನು ಯೋಹಾನ. ಪ್ರೀತಿಯ ಶಿಷ್ಯ ಎಂದು ತನ್ನನ್ನು ತಾನೇ ಕರೆದುಕೊಳ್ತಾನೆ. ಇಲ್ಲಿ ಮಾತ್ರ ಅಲ್ಲ, ಯೋಹಾನ 21ನೇ ಅಧ್ಯಾಯದಲ್ಲೂ 20ನೇ ವಾಕ್ಯ, 21-20. ಪೇತ್ರ ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ನೋಡಿ, ತನ್ನ ಬಗ್ಗೆ ಬರೆದುಕೊಳ್ತಾ ಇರುವಂಥದ್ದು. ಯೇಸುವಿಗೆ ಪ್ರಿಯನಾಗಿರುವ ಶಿಷ್ಯನು. ಸಹೋದರರೇ, ಸಹೋದರಿಯರೇ, ನೀವು ಯೇಸು ಸ್ವಾಮಿಗೆ ಪ್ರಿಯರು, ಬಹು ಮಮತೆಗೆ ಪಾತ್ರರು ಎಂಬುದು ನಿಮಗೆ ಗೊತ್ತಾ? ಆತನ ಪ್ರೀತಿಯ ಬಗ್ಗೆ ಖಚಿತವೇ? ಅದು ಖಂಡಿತ ಎಂದು ಹೇಳುವಂಥ ಧೈರ್ಯ ನಿಮಗಿದೆಯೇ?
ಈ ಘಟನೆಯ ಮತ್ತು ಮೇಲಿನ ಕೊಠಡಿಯಲ್ಲಿ ಯೇಸುವಿನ ಹೃದಯದ ಹತ್ತಿರ ಹೃದಯದ ಬಡಿತವನ್ನು ಕೇಳುವಂಥ ಭಾಗ್ಯ, ಪ್ರೀತಿಯಿಂದ ಒರಗಿಕೊಂಡಂಥ ಆ ಸಮಯ ಭಾಗ್ಯ. ಪ್ರಿಯ ಮಗನೇ ಮಗಳೇ, ಕರ್ತನ ಹೃದಯದಲ್ಲಿ ನಿನಗೆ ಸ್ಥಾನವಿದೆ, ಸ್ಥಳವಿದೆ. ಆತನ ಎದೆ ಮೇಲೆ ಒರಗಿಕೊಳ್ಳುವುದಕ್ಕೆ ನಿಮಗೆ ಇಷ್ಟನಾ? ಎಂಥ ಭಾಗ್ಯ! ಅದು ನನಗೆ ಲಭ್ಯ. ಯಾಕೆ? ನಾನು ಅಷ್ಟು ಒಳ್ಳೆಯವನಾಗಿದ್ದರಿಂದ ಅಲ್ಲ, ನೀನು ಒಳ್ಳೆಯವಳಾಗಿದ್ದರಿಂದ ಅಲ್ಲ, ಆದರೆ ಆತನ ಪ್ರೀತಿಗೆ ನಾವು ಪಾತ್ರರು. ಅದು ದಾನ. 1 ಯೋಹಾನ 3ನೇ ಅಧ್ಯಾಯ, ಯೋಹಾನು ಬರೆದ ಮೊದಲನೇ ಪತ್ರಿಕೆ, ಇದೇ ಯೋಹಾನ ಬರೆದಿದ್ದು 3ನೇ ಅಧ್ಯಾಯ 1ನೇ ವಾಕ್ಯ ನಾವು ಓದೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲ. ನೋಡಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ, ನಮ್ಮ ಮೇಲೆ ಇಟ್ಟಿದ್ದಾನೆ. ಬಿಹೋಲ್ಡ್ ವಾಟ್ ಮ್ಯಾನರ್ ಆಫ್ ಲವ್. ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಓ ನೋಡ್ರಿ, ಈ ಭಾಗವನ್ನು, ಈ ವಾಕ್ಯ ವೃಂದದವನ್ನು ನಾನು ಎಷ್ಟೋ ಸಲ ಓದಿದ್ದು, ಆದರೆ ಚೆನ್ನಾಗಿ ಜ್ಞಾಪಕ ಇದೆ. ಶಾಲೆಯಲ್ಲಿ ಕಲಿತಾ ಇರುವಾಗ, ಓದುತ್ತಾ ಇರುವಾಗ ಒಬ್ಬ ಪ್ರೀತಿಯ ಮಹಿಳೆ ಬಂದು ಈ ಪದ್ಯದ ಬಗ್ಗೆ, ಈ ವಾಕ್ಯದ ಬಗ್ಗೆ ಬೋಧಿಸಿದ್ರು. ಆಗ ಇಗೋ ನೋಡಿ ನೀವು ಶಿಷ್ಯರಿಗೆ ಅಲ್ಲ, ಸ್ನೇಹಿತರನ್ನು ಭೇಟಿಯಾಗುವಾಗ ನಾವು ಹೇಳೋದಿಲ್ಲ ಇಗೋ ನೋಡಿ, ಇಲ್ಲ, ಬಿಹೋಲ್ಡ್ ಇಲ್ಲ. ಆದರೆ ಇಲ್ಲಿ ಹೇಳೋದೇನು? ನೋಡಿ, ಇಗೋ ನೋಡಿ, ಬಿಹೋಲ್ಡ್. ಎಂಥ ಪ್ರೀತಿ! ಕರ್ತನು ದಯಪಾಲಿಸಿದ್ದಾನೆ, ಆತನು ಉದಾರವಾಗಿ ಸುರಿಸಿದ್ದಾನೆ. ಆತನು ನಮ್ಮನ್ನು ಮಕ್ಕಳು ಎಂದು ಕರೆದಿದ್ದಾರೆ. ನಿಜವಾಗಿಯೂ ಅದು ನಿಜವೇ? ಅರ್ಥ ಏನು? ಅದು ನಿಜವಾಗಿ ಅದು ಸತ್ಯವೇ? ಹೌದು, ಅದು ಸತ್ಯ, ಅದು ನಿಜ. ದೇವರ ವಾಕ್ಯ ಸುಳ್ಳೇ? ಖಂಡಿತ ಅಲ್ಲ, ಅದು ನಿಜ. ನೋಡಿ, ಮಕ್ಕಳ ಕಥೆಗಳಲ್ಲಿ ಬರೀತಾರೆ ಕೆಲವೊಮ್ಮೆ, ಅವರು ಚೆನ್ನಾಗಿದ್ದರು, ಯಾವಾಗಲೂ ಸಂತೋಷವಾಗಿದ್ದರು, ಆದ್ದರಿಂದ ಅವರನ್ನು ಸಂತುಷ್ಟಗೊಳಿಸಲು ಬರೆದಿದ್ದೆ. ಇಲ್ಲ, ಇದು ನಿಜ, ಕಡು ಸತ್ಯ, ಅದು ನಿಜ. ಡಿಸೆಂಬರ್ 7ನೇ ತಾರೀಕು 1988 ಇಸವಿ ಅರ್ಮೇನಿಯಾ ಮತ್ತು ಸೋವಿಯತ್ ಒಕ್ಕೂಟದ ಆ ಭಾಗದಲ್ಲಿ ಒಂದು ಭಯಂಕರವಾದ ಭೂಕಂಪ ನಡೆಯಿತು. ರಿಕ್ಟರ್ ಮಾಪಕದಲ್ಲಿ 6.8. ಈ ಭೂಕಂಪವನ್ನು ಅಂದಿನ ಕಾಲದಲ್ಲಿ ಸ್ಪಿಟ್ಯಾಕ್ ಅರ್ತ್ಕ್ವೇಕ್ ಎಂದು ಕರೆದಿದ್ದರು. ಆ ಪ್ರದೇಶದ ಬಹುಭಾಗ ಧ್ವಂಸಗೊಳಿಸಲಾಯಿತು. ಅರ್ಮೇನಿಯಾ, ಇದು ಟರ್ಕಿ, ಜಾರ್ಜಿಯಾ, ರಷ್ಯಾ, ಅಜರ್ಬೈಜಾನ್, ಇರಾನ್, ಈ ದೇಶಗಳ ಮಧ್ಯದಲ್ಲಿರುವಂಥ ಚಿಕ್ಕ ಒಂದು ದೇಶ. 4 ನಿಮಿಷಗಳಲ್ಲಿ 25,000ದಿಂದ 50,000, ನಮಗೆ ಸರಿಯಾಗಿ ಸಂಖ್ಯೆ ಗೊತ್ತಿಲ್ಲ, 25,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು. ಒಂದು ಚಿಕ್ಕ ಸ್ಥಳದಲ್ಲಿ ಸ್ಯಾಮುವೆಲ್ ಎಂಬ ತಂದೆ ತನ್ನ ಮಗನನ್ನು ಈ ಶಾಲೆಗೆ ಕಳಿಸಿದ್ದ. ಶಾಲೆ ಸಂಪೂರ್ಣವಾಗಿ ಧ್ವಂಸವಾಯಿತು. ಇವರೆಲ್ಲ ಓಡಿ ಬರ್ತಾರೆ, ಮಕ್ಕಳು ಎಲ್ಲಿದ್ದಾರೆ ಎಂದು ನೋಡಲಿಕ್ಕಾಗಿ. ಆದರೆ ಆ ಕಟ್ಟಡವು ಸಂಪೂರ್ಣವಾಗಿ ಧ್ವಂಸವಾಯಿತು. ಆಗ ಅನೇಕ ಜನರು, ಬಹಳ ಮಕ್ಕಳು ತೀರಿಕೊಂಡಿದ್ದಾರೆ, ಸತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಯಿತು. ಕೆಲವರು ಮಾತ್ರ ಬದುಕಿದ್ರು. ಮತ್ತು ಅನೇಕ ತಂದೆ ತಾಯಂದಿರು ತಮ್ಮ ಮಕ್ಕಳಿಗಾಗಿ ಹುಡುಕ್ತಾ ಇದ್ದರು. ಬಹಳ ಕಷ್ಟಪಟ್ಟ ಮೇಲೆ ಅವರಿಗೆಲ್ಲ ಗೊತ್ತಾಯಿತು, ಇನ್ನೂ ಹುಡುಕಿದರೆ ಏನೂ ಪ್ರಯೋಜನ ಇಲ್ಲರಿ, ಈಗ ತಿರುಗಿ ಹೋಗಲೇಬೇಕು. ಇದು ದುರ್ಘಟನೆ, ಎಂಥ ಭಯಾನಕವಾದ
ದುಃಖವನ್ನು ಉಂಟು ಮಾಡುವಂಥ ಆ ಘಟನೆ, ಅನೇಕರು ತಿರುಗಿ ಹೋದರು. ಆದರೆ ಸ್ಯಾಮ್ಯುಯಲ್ ಹೇಳಿದ್ದೇನು, ಇಲ್ಲ, ನನ್ನ ಮಗ ಆರ್ಮಂಡ್ ಇಲ್ಲಿ ಇದ್ದಾನೆ, ನಾನು ಹುಡುಕಬೇಕು, ಅವನನ್ನು ನಾನು ಬಿಡಿಸಬೇಕು. ಆತನು ಹುಗಿಯುತ್ತಾ ಇದ್ದಾನೆ, ಅಗೆಯಲು ಆರಂಭಿಸಿದನು. ಗಂಟೆಗಳು ಕಳೆದವು. 24 ಗಂಟೆಗಳು ಕಳೆದಾಗ ಜನರು ಹೇಳಿದರು, ಸ್ಯಾಮ್ಯುಯಲ್ ನಿಲ್ಲಿಸ್ಬಿಡಪ್ಪ, ಇನ್ನೂ ಹೀಗೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ದಣಿದ ಈ ಸ್ಯಾಮ್ಯುಯಲ್, ಮುರಿದ ದೇಹ, ಆತನು ಹಲಗೆಗಳನ್ನು, ಕಲ್ಲುಗಳನ್ನು ತಾನು ಒಬ್ಬನೇ ಕೆಲಸ ಮಾಡಿ ಅಗಿಯುತ್ತಾ ಇದ್ದಾನೆ. 24 ಗಂಟೆಗಳು ಮುಗಿದವು. 36 ಗಂಟೆಗಳು ತೀರಿದಾಗ ಯಾರೂ ಇನ್ನೂ ಸಾಧ್ಯವೇ ಇಲ್ಲ, ಬದುಕಿರಲು ಸಾಧ್ಯವಿಲ್ಲ. ಸ್ಯಾಮ್ಯುಯಲ್, ಬಿಟ್ಬಿಡಪ್ಪ, ಇಲ್ಲ, ನಾನು ಅಗೀತೇನೆ. 38 ಗಂಟೆಗಳ ನಂತರ ಆತನಿಗೆ ಒಂದು ಧ್ವನಿ ಕೇಳಿಸಿತು, ಅಪ್ಪ. ಆ ಅರ್ಮೇನಿಯನ್ ಭಾಷೆಯಲ್ಲಿ ಹೇರಿಕ್, ಅಪ್ಪ, ಡ್ಯಾಡಿ ಎನ್ನುವಂಥ ಆ ಪದ. ಆಗ ಅನೇಕರು ಬಂದು ಸಹಾಯ ಮಾಡಿದರು. ಆ ಮಗ ಹೊರಗೆ ಬಂದ. ಅವನ ಜೊತೆಯಲ್ಲಿ 14 ಮಕ್ಕಳು ಅಲ್ಲಿ ಅವರು ಬಚಾವ್ ಆದರು. ಅಂದರೆ ಆತನು ಸುರಕ್ಷಿತನಾಗಿ ಇದ್ದನು. ಒಂದು ಏರ್ ಪಾಕೆಟ್ ಅಲ್ಲಿ ಇತ್ತು. ಆತನು ಹೊರಗೆ ಬಂದು ಹೇಳಿದ್ದೇನು, ಅಪ್ಪ, ನೀನು ಒಂದು ಹೇಳಿದ್ದಿ, ನೀನು ಎಲ್ಲಿದ್ದರೂ ನಿನ್ನನ್ನು ನಾನು ಬಿಡೋದಿಲ್ಲ, ನಿನ್ನ ಹತ್ರ ನಾನು ಬಂದು ನಿನ್ನನ್ನು ನೀನು ಎಲ್ಲಿದ್ದೀಯೋ ಅಲ್ಲಿ ನಾನು ಬರ್ತೇನೆ ಎಂದು ಹೇಳಿದ್ದು ನನಗೆ ಜ್ಞಾಪಕ ಇತ್ತು. ಆದ್ದರಿಂದ ನನ್ನ ಸ್ನೇಹಿತರಿಗೂ ನಾನು ಹೇಳಿದೆ, ನನ್ನ ಅಪ್ಪ ಬರ್ತಾರೆ ಬಿಡಿ, ಭಯಪಡಬೇಡಿ ಎಂದು ನಾನು ಅವರಿಗೆ ಧೈರ್ಯ ಕೊಟ್ಟೆ ಎಂದು ಹೇಳಿದನಂತೆ. ನೋಡ್ರಿ, ಪೋಷಕರ ಅತಿ ಪ್ರೀತಿಯ ಸುಂದರ ಉದಾಹರಣೆ ಅಲ್ಲವೇ? ಅದಕ್ಕೂ ಮಿತಿಗಳಿವೆ, ಮಿತಿ ಇದೆ. ಆದರೆ ಸ್ವರ್ಗದಲ್ಲಿರುವ ಪರಿಪೂರ್ಣ ತಂದೆ ಪರಿಪೂರ್ಣ ಪ್ರೀತಿಯನ್ನು ಹೊಂದಿದವನು, ಪರ್ಫೆಕ್ಟ್ ಲವ್. ಆತನು ಹೇಳಿದ್ದೇನು? ಯೋಹಾನ 14ನೇ ಅಧ್ಯಾಯ 3ನೇ ವಾಕ್ಯ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಪ್ರೀತಿಯ ಸ್ನೇಹಿತನೇ, ನೀನು ಆತನನ್ನು ನಂಬುತ್ತೀಯ? ನಂಬಿದರೆ ಆತನ ವಾಕ್ಯವನ್ನು ನಂಬಬೇಕು ಅಲ್ಲವೇ? ವಾಕ್ಯವನ್ನು ನಂಬುವೆ. 3ನೇ ಉದಾಹರಣೆ, ಪಾಪಿಯಾದ ಮಹಿಳೆ ಎಂದು ಲೂಕನು ಬರೆದಂಥ ಈ ಮಹಿಳೆ, ಡಾಕ್ಟರ್ ಲೂಕ್ ಈ ಮಹಿಳೆ ಹೆಸರನ್ನು ಪ್ರಸ್ತಾಪಿಸಿಲ್ಲ, ಆದರೆ ಅವಳನ್ನು ಪಾಪಿಯಾದ ಮಹಿಳೆ ಎಂದು ಮಾತ್ರ ಬರೆದಿದ್ದಾನೆ. ಸುಗಂಧ ದ್ರವ್ಯದ ಅಲಬಾಸ್ಟರ್ ಬಾಕ್ಸ್, ಬಿಳಿ ಕಲ್ಲಿನ ಉಪಕರಣವನ್ನು ತಂದು ಆ ಪಾತ್ರೆಯನ್ನು ಒಡೆದು ಆ ಸುಗಂಧ ತೈಲವನ್ನು ಆಕೆ ಹೊಯ್ತಾ ಇದ್ದಾಳೆ. ಎಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ. ಆಗ ಇದೇ ಪ್ರಕಾರ ಇನ್ನೊಂದು ಸಂಗತಿ ನಡೆದಿತ್ತು ಮಾರ್ಕ 14ನೇ ಅಧ್ಯಾಯದಲ್ಲಿ. ಅದು ಆತನ 3 ವರ್ಷಗಳ ಜೀವನದ ಕೊನೆ ಭಾಗದಲ್ಲಿ ನಡೆದಂಥ ಆ ಘಟನೆ. ಇಲ್ಲಿ ನಡೆದದ್ದೇನು? ಸುಗಂಧ ತೈಲವನ್ನು ಹಾಕ್ತಾ ಇದ್ದಾರೆ. ನೋಡಿ, ನಮ್ಮಲ್ಲಿ ಬಹಳ ಸುಗಂಧ ತೈಲಗಳಿವೆ ಅಲ್ಲವೇ? ಕೆಲವು ನಕಲಿ. ಇನ್ನೊಬ್ಬರು ಹೇಳಿದ್ದು, ಇಲ್ಲ ಸರ್, ಇದು ಒಳ್ಳೆಯದೇ, ಇದು ಒರಿಜಿನಲ್ ನಕಲು, ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂದ್ರಂತೆ. ಆದರೆ ಈ ಸುಗಂಧ ತೈಲ, ಅಲಬಾಸ್ಟರ್ ಬಾಕ್ಸ್ ಅಲ್ಲಿದ್ದಂಥ ಸುಗಂಧ ತೈಲ, ಅದು ಬಹಳ ವೆಚ್ಚವಿರುವಂಥ 300 ದಿನಾರಿಗಳಿಗೆ ಪಡೆದುಕೊಳ್ಳುವಂಥ ಅಷ್ಟು ವೆಚ್ಚವಿರುವಂಥ 1,00,000 ರೂಪಾಯಿಗಳಿಗಿಂತ ಹೆಚ್ಚು ಬೆಲೆ ಇರುವಂಥ ಆ ದ್ರವ್ಯ. ಅದನ್ನು ಆಕೆ ಹೊಯ್ತಾ ಇದ್ದಾಳೆ. ಎಷ್ಟು ಪ್ರೀತಿಯನ್ನಿಟ್ಟಿದ್ದಾಳೆ ಗೊತ್ತಾ? ಆಗ ಯೇಸು ಸ್ವಾಮಿ ಹೇಳಿದ್ದು, ಈಕೆ ದುರಾಚಾರಿ ಎಂದು ನೀವು ಗುಣಗುಟ್ತಾ ಇದ್ದೀರಿ. ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತಲೆ ಕೂದಲಿನಿಂದ ಒರೆಸಿ ಮುದ್ದಿಟ್ಟು ತೈಲವನ್ನು ಹಚ್ಚಿದವಳು. ಯಾಕೆ? ಇವಳು ತೋರಿಸಿದ ಪ್ರೀತಿ ಬಹಳ. ಯಾಕೆ? ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಎಂದನು.
ಈಕೆ ತೋರಿಸಿದ ಪ್ರೀತಿ ಬಹು ಪ್ರೀತಿ. ಯಾಕೆ? ಯೇಸು ಸ್ವಾಮಿ ಈಕೆಯನ್ನು ಪ್ರೀತಿಸಿದ್ದನು ಎಂದು ಅವಳಿಗೆ ಗೊತ್ತಿತ್ತು. ನಿಮಗೆ ಬಹಳಷ್ಟು ಕ್ಷಮಿಸಲಾಗಿದೆಯೇ? ಕ್ಷಮಿಸಲ್ಪಟ್ಟಿರುವ ಅರಿವು ಇದೆಯೇ? ಪೇತ್ರನು ಹೇಳಿದ್ದು, ಪಾಪಾತ್ಮನು ನಾನು, ನನ್ನನ್ನು ಬಿಟ್ಟು ಹೋಗು. ಯೇಸು ಸ್ವಾಮಿಯ ಭವ್ಯತೆಯ ಬಗ್ಗೆ, ಆತನ ದಿವ್ಯ ಪ್ರಸನ್ನತೆಯ ಬಗ್ಗೆ ನಮಗೆ ಗೊತ್ತಾದಾಗ, ಹೌದು, ನಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪ. ಈ ಮಹಿಳೆ ಯೇಸು ತುಂಬ ಪ್ರೀತಿಸುತ್ತಿದ್ದನು ಎಂದು ನಮಗೆ ಗೊತ್ತು. ಯಾಕೆ? 1 ಯೋಹಾನ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವೂ ಪ್ರೀತಿಸಿದ್ದೇವೆ. ರೋಮಾಪುರದವರಿಗೆ ಬರೆದ 5ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹೌದು, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲಿಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು ಪೌಲನು ಎಫೆಸದವರಿಗೆ ಬರೆದ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟು ಅಗಲ, ಎಲ್ಲರನ್ನೂ ಒಳಗೊಂಡಿದೆ, ನಿಮ್ಮನ್ನು ಒಳಗೊಂಡಿದೆ. ನೀವು ದೇವರ ಪ್ರೀತಿಯ ಪರಿಧಿಯಲ್ಲಿದ್ದೀರಿ. ಎಷ್ಟು ಕಾಲ? ಅಲ್ಪಕಾಲಿಕವಲ್ಲ, ಅದು ಉದ್ದ, ಶಾಶ್ವತ. ಎಷ್ಟು ಎತ್ತರ, ನಮ್ಮ ತಿಳುವಳಿಕೆಯನ್ನು ಮೀರಿರುವ ಪ್ರೀತಿ. ಎಷ್ಟು ಆಳ? ಚರ್ಮದಷ್ಟು ಆಳವಲ್ಲ, ವಹಿವಾಟಲ್ಲ, ಮೇಲ್ನೋಟಕ್ಕೆ ಮಾತ್ರ ಅಲ್ಲ, ಅದು ಆಳ. ನಿಮ್ಮನ್ನು ಅಂಗೈಯಲ್ಲಿ ಕೆತ್ತಿದ್ದೇನೆ ಎಂದು ಹೇಳುವಂಥ ಕರ್ತನು. ಪ್ರೀತಿಯ ಸಹೋದರಿಯರೇ, ಸಹೋದರರೇ, 1 ಪೇತ್ರ 1ನೇ ಅಧ್ಯಾಯ 12ನೇ ವಾಕ್ಯ, ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಅಪ್ಪ, ಹೌದು, ನಿಜ. ಪ್ರಕೃತಿಯ ಇಡೀ ಲೋಕ ನನ್ನದಾಗಿದ್ದರೂ ಇದು ತುಂಬ ಚಿಕ್ಕದು. ಯಾಕೆ? ಈ ಪ್ರೀತಿ ಅದ್ಭುತ, ದೈವಿಕ. ನನ್ನ ಆತ್ಮ, ನನ್ನ ಜೀವನ ಎಲ್ಲವೂ ನಿನಗೆ. ಎಷ್ಟು ಪ್ರೀತಿ ಸ್ವಾಮಿ ಎಂದು ಕೇಳಿದಾಗ ಮಕ್ಕಳು ಹೇಳ್ತಾರೆ, ಇಷ್ಟು ಪ್ರೀತಿ ಮಾಡ್ತೇನೆ. ಆದರೆ ಯೇಸು ಸ್ವಾಮಿ ಹೇಳಿದ್ದು ಇಷ್ಟು ಪ್ರೀತಿ ಎಂದು ಕೈ ಚಾಚಿದ, ಶಿಲುಬೆಯಲ್ಲಿ ಜಡಿಯಲ್ಪಟ್ಟ